ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ ನಮ್ ಸಿಐಡಿ ಕೊಟ್ಟಿದೆ ಸರ್ ಪ್ರಕರಣ ಸಿಐಡಿಗೆ ನಾವೆಲ್ಲ ಮಾತಾಡೋದು ನೋಡಿ ನಾನು ರಿಯಾಕ್ಟ್ ಮಾಡಲ್ಲ ಸರ್. ನಾನು ರಿಯಾಕ್ಟ್ ಕೊಡೋದು ನೋಡಿ ನಾನು ಏನು ರಿಯಾಕ್ಟ್ ಮಾಡಲ್ಲ. ಮಾಡ್ಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲುವೆ ನಿರ್ಧರಿಸುತ್ತೆ ಅಷ್ಟೇ. ಯಾರು ಷಡ್ಯಂತ್ರ ಸರ್? ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀನಿ. ನಾನೇನು ಹೇಳಕ್ ಹೋಗಲ್ಲ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ. ನಾವಂತೆ ನೆನ್ನೆ ಸೂರಜ್ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವಾ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. ಅಲ್ಲ ಸರ್, ನಿಮ್ ಕಡೆಯವರು ದೂರ ಕೊಡಕ್ ಹೋಗಿದ್ರು. ಅದು ನನಗೆ ಗೊತ್ತಿಲ್ಲಪ್ಪ, ಅದೇನಂತ ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಸೂರಜ್ ರೇವಣ್ಣ ಸಹಾಯಕ ಶಿವು ಅನ್ನೋರು ದೂರ ಕೊಟ್ಟಕ್ ಹೋಗಿದ್ರಂತ ಒಳಗೆ ನರಸೀಪುರಕ್ಕೆ. ಅದೇನು ಗೊತ್ತಿಲ್ಲ ಸರ್, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಆ ಟೈಮ್ ಬರಲೇ ನಡೀರಿ ಅಷ್ಟೇ. ಎಲ್ಲ ನಿಮ್ಗೆಲ್ಲ ಧನ್ಯವಾದ ಸರ್. ನಮ್ ಸಿಐಡಿ ಕೊಟ್ಟಿದೆ ಸರ್ ಪ್ರಕರಣ ಸಿಐಡಿಗೆ ನಾವೆಲ್ಲ ಮಾತಾಡೋದು ನೋಡಿ ನಾನು ರಿಯಾಕ್ಟ್ ಮಾಡಲ್ಲ ಸರ್. ನಾನು ರಿಯಾಕ್ಟ್ ಕೊಡೋದು ನೋಡಿ ನಾನು ಏನು ರಿಯಾಕ್ಟ್ ಮಾಡಲ್ಲ. ಮಾಡ್ಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲುವೆ ನಿರ್ಧರಿಸುತ್ತೆ ಅಷ್ಟೇ. ಯಾರು ಷಡ್ಯಂತ್ರ ಸರ್? ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀನಿ. ನಾನೇನು ಹೇಳಕ್ ಹೋಗಲ್ಲ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ. ನಾವಂತೆ ನೆನ್ನೆ ಸೂರಜ್ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವಾ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. ಅಲ್ಲ ಸರ್, ನಿಮ್ ಕಡೆಯವರು ದೂರ ಕೊಡಕ್ ಹೋಗಿದ್ರು. ಅದು ನನಗೆ ಗೊತ್ತಿಲ್ಲಪ್ಪ, ಅದೇನಂತ ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಸೂರಜ್ ರೇವಣ್ಣ ಸಹಾಯಕ ಶಿವು ಅನ್ನೋರು ದೂರ ಕೊಟ್ಟಕ್ ಹೋಗಿದ್ರಂತ ಒಳಗೆ ನರಸೀಪುರಕ್ಕೆ. ಅದೇನು ಗೊತ್ತಿಲ್ಲ ಸರ್, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಆ ಟೈಮ್ ಬರಲೇ ನಡೀರಿ ಅಷ್ಟೇ. ಎಲ್ಲ ನಿಮ್ಗೆಲ್ಲ ಧನ್ಯವಾದ ಸರ್. ನಮ್ ಸಿಐಡಿ ಕೊಟ್ಟಿದೆ ಸರ್ ಪ್ರಕರಣ ಸಿಐಡಿಗೆ ನಾವೆಲ್ಲ ಮಾತಾಡೋದು ನೋಡಿ ನಾನು ರಿಯಾಕ್ಟ್ ಮಾಡಲ್ಲ ಸರ್. ನಾನು ರಿಯಾಕ್ಟ್ ಕೊಡೋದು ನೋಡಿ ನಾನು ಏನು ರಿಯಾಕ್ಟ್ ಮಾಡಲ್ಲ. ಮಾಡ್ಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲುವೆ ನಿರ್ಧರಿಸುತ್ತೆ ಅಷ್ಟೇ. ಯಾರು ಷಡ್ಯಂತ್ರ ಸರ್? ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀನಿ. ನಾನೇನು ಹೇಳಕ್ ಹೋಗಲ್ಲ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ. ನಾವಂತೆ ನೆನ್ನೆ ಸೂರಜ್ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವಾ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. ಅಲ್ಲ ಸರ್, ನಿಮ್ ಕಡೆಯವರು ದೂರ ಕೊಡಕ್ ಹೋಗಿದ್ರು. ಅದು ನನಗೆ ಗೊತ್ತಿಲ್ಲಪ್ಪ, ಅದೇನಂತ ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಸೂರಜ್ ರೇವಣ್ಣ ಸಹಾಯಕ ಶಿವು ಅನ್ನೋರು ದೂರ ಕೊಟ್ಟಕ್ ಹೋಗಿದ್ರಂತ ಒಳಗೆ ನರಸೀಪುರಕ್ಕೆ. ಅದೇನು ಗೊತ್ತಿಲ್ಲ ಸರ್, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಆ ಟೈಮ್ ಬರಲೇ ನಡೀರಿ ಅಷ್ಟೇ. ಎಲ್ಲ ನಿಮ್ಗೆಲ್ಲ ಧನ್ಯವಾದ ಸರ್. ನಮ್ ಸಿಐಡಿ ಕೊಟ್ಟಿದೆ ಸರ್ ಪ್ರಕರಣ ಸಿಐಡಿಗೆ ನಾವೆಲ್ಲ ಮಾತಾಡೋದು ನೋಡಿ ನಾನು ರಿಯಾಕ್ಟ್ ಮಾಡಲ್ಲ ಸರ್. ನಾನು ರಿಯಾಕ್ಟ್ ಕೊಡೋದು ನೋಡಿ ನಾನು ಏನು ರಿಯಾಕ್ಟ್ ಮಾಡಲ್ಲ. ಮಾಡ್ಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲುವೆ ನಿರ್ಧರಿಸುತ್ತೆ ಅಷ್ಟೇ. ಯಾರು ಷಡ್ಯಂತ್ರ ಸರ್? ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀನಿ.
ನಾನೇನು ಹೇಳಕ್ಕೂ ಅಲ್ಲ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ. ನಾವಂತೆ ನೆನ್ನೆ ಸೂರಜ್ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವಾ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. ಅಲ್ಲ ಸರ್, ನಿಮ್ ಕಡೆಯವರು ದೂರ ಕೊಡಕ್ ಹೋಗಿದ್ರು. ಅದು ನನಗೆ ಗೊತ್ತಿಲ್ಲಪ್ಪ, ಅದೇನಂತ ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಸೂರಜ್ ರೇವಣ್ಣ ಸಹಾಯಕ ಶಿವು ಅನ್ನೋರು ದೂರ ಕೊಟ್ಟಕ್ ಹೋಗಿದ್ರಂತ ಹೊಳೆ ನರಸೀಪುರಕ್ಕೆ. ಅದೇನು ಗೊತ್ತಿಲ್ಲ ಸರ್, ಕಾಲ ಬಂದಾಗ ಎಲ್ಲ ಹೇಳ್ತೀನಿ, ಆ ಟೈಮ್ ಬರಲೇ ನಡೀರಿ ಅಷ್ಟೇ. ಎಲ್ಲ ನಿಮ್ಗೆಲ್ಲ ಧನ್ಯವಾದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.